ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನಿನ್ನೆಯಿಂದ ವರ್ಲ್ಡ್ ಕಪ್ ಸ್ಕ್ವಾಡ್ ಸೆಲೆಕ್ಷನ್ ರಿಲೇಟೆಡ್ ಬೇಜಾನ್ ಚರ್ಚೆ ಆಗ್ತಿದೆ. ಇವ್ರು ಸೆಲೆಕ್ಟ್ ಆಗ್ಬೋದಂತೆ, ಅವ್ರು ಸೆಲೆಕ್ಟ್ ಆಗ್ಬೋದಂತೆ, ಇವ್ರಿಗೆ ಆ ರೋಲ್ ಕೊಟ್ಟಿದ್ರಂತೆ, ಇವ್ರಿಗೆ ಈ ರೋಲ್ ಕೊಟ್ಟಿದ್ರಂತೆ, ಇವ್ರು ಆಗೋದಿಲ್ವಂತೆ ಸೆಲೆಕ್ಟ್, ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ಗಳು ಅದು ಇದು ಎಲ್ಲ ಬರ್ತಾ ಇದಾವೆ. ಇವಾಗ PTI ರಿಪೋರ್ಟ್ ಮಾಡಿದೆ, ವರ್ಲ್ಡ್ ಕಪ್ ಸ್ಕ್ವಾಡ್ ಸೆಲೆಕ್ಷನ್ಗೆ BCCI ಕ್ಲೋಸ್ ಆಗಿ ಗಮನಿಸ್ತಾ ಇರುವಂತವ್ರು, ಕ್ಲೋಸ್ ಆಗಿ ಇಟ್ಕೊಂಡಿರುವಂತ 20 ಜನ ಇವರೇ ಅಂತ. ಈ 20 ಜನದಲ್ಲೇ 15 ಮೆಂಬರ್ ಸ್ಕ್ವಾಡ್ ನ ರೆಡಿ ಮಾಡ್ತಾರೆ, ಜೊತೆಗೆ ಸ್ಟ್ಯಾಂಡ್ ಬೈ ಪ್ಲೇಯರ್ ಕೂಡ ಇದರಲ್ಲಿ ಡಿಸೈಡ್ ಮಾಡ್ತಾರೆ ಅಂತ ಇವಾಗ PTI ಅಪ್ಡೇಟ್ ನ ಕೊಟ್ಟಿದೆ. ಈ 20 ಜನ ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನ ಮಾತ್ರ ಮರಿಬೇಡಿ. 20 ಜನದಲ್ಲಿ 15 ಜನನ ತಗೊಬೇಕು, ಇನ್ನು 5 ಜನನ ಸೈಲೆಂಟ್ ಆಗಿ ಸೇಲ್ ಕೂತ್ಕೊಳ್ರಿ ಅಂತ ಹೇಳ್ಬೇಕು. ಅದ್ರಲ್ಲಿ ಒಬ್ರು ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ ಕೂಡ ಇಟ್ಕೋಬಹುದು, ಬೇಕಾದ್ರೆ ಇಬ್ರು ಕೂಡ ಇಟ್ಕೋಬಹುದು ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ. ಇನ್ ಕೇಸ್ ಇಂಜುರಿ ಮೇಲೆ ಇಂಜುರಿ ಏನಾದ್ರು ಆಯ್ತು ಅಂತ ಬೇಕಾದ್ರೆ ಕರ್ಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಬಟ್ ಈ 20 ಜನ ಯಾರು, ಈ 20 ಜನ ಯಾರು ಅನ್ನೋದನ್ನ ನೆನ್ನೆ ನಿಮಗೆ ಒಂದು ರೇಂಜಿಗೆ ಹೇಳಿದ್ದೆ, ಬಟ್ ಕ್ಲಾರಿಟಿ ಸಿಕ್ಕಿರಲ್ಲ. ಪಕ್ಕ 20 ಜನ ಅಂತ, ಇವ್ರು ಆದ್ರೂ ಆಗ್ಬೋದು, ಆಗದೇ ಇರ್ಬೋದು, ಹಂಗೆ ಹಿಂಗೆ ಅಂತೆಲ್ಲ ಬಂದಿತ್ತು. ಬಟ್ ಇವಾಗ ಪಕ್ಕ ಬರ್ತೆ 20 ಜನ ಯಾರು ಅಂತ. ರೋಹಿತ್ ಶರ್ಮಾ ಆಬ್ವಿಯಸ್ಲಿ ಕ್ಯಾಪ್ಟನ್ ಇರಲೇಬೇಕು ಅಲ್ವಾ. ಸೂರ್ಯಕುಮಾರ್ ಯಾದವ್, ವಿರಾಟ್ ಕೊಹ್ಲಿ, ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್, ಶುಭ್ಮನ್ ಗಿಲ್, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಯುಜವೇಂದ್ರ ಚಹಲ್ ಅಣ್ಣನ ಬಿಟ್ಬಿಟ್ಟಿದ್ದಾರೆ, ಒಂಥರ ನೆಗೆಟ್ ಮಾಡಿಬಿಟ್ಟಿದ್ದಾರೆ, ಅದು ಇದು ಅಂತೆಲ್ಲ ರಿಪೋರ್ಟ್ಸ್ಗಳು ಬೇಜಾನ್ ಬರ್ತಾ ಇದೆ. ಬಟ್ ಆದರೆ 20 ಜನದ ಲಿಸ್ಟಲ್ಲಿ ಚಹಲ್ನು ಕೂಡ ಇಟ್ಕೊಂಡಿದ್ರಂತೆ. BCCI ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಚಹಲ್ ಕೂಡ ಇದ್ದಾರೆ ಅಂತಂದ್ರೆ ಇದೊಂಥರ ಖುಷಿ ವಿಚಾರ. ಆಮೇಲೆ ರವಿ ಬಿಷ್ಣೋಯ್, KL ರಾಹುಲ್, ಸಂಜು ಸ್ಯಾಮ್ಸನ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್ ಅಂಡ್ ಆವೇಶ್ ಖಾನ್. ಮೊಹಮ್ಮದ್ ಸಿರಾಜು ಇಂಡಿಯನ್ ಟೀಮಲ್ಲಿ ಆಡೋದಕ್ಕೂ ನಮ್ಮ RCBಗೆ IPL ಅಲ್ಲಿ ಆಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ನಾವು ನೋಡಿದ್ದೀವಿ ಅದನ್ನ. ಇಂಡಿಯನ್ ಟೀಮಲ್ಲಿ ಆಡುವಂಥ ಸಿರಾಜನೇ ಬೇರೆ, ಇಲ್ಲಿ RCBಲಿ ಆಡುವಂಥ ಸಿರಾಜನೇ ಬೇರೆ, ಆ ಥರ ಪರ್ಫಾರ್ಮ್ ಮಾಡ್ತಾರೆ. ಇಂಡಿಯನ್ ಟೀಮ್ಗೆ ಹೋದ್ರೆ ಅದೇನೋ ಎನರ್ಜಿ ಅದೇನೋ ಬಂದ್ಬಿಡುತ್ತೆ ಅಂತ ಕಾಣಿಸ್, ಅದಕ್ಕೋಸ್ಕರ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ನಮ್ಮ RCBಲಿದಾಗ ಸಿರಾಜನ ಅದೇನಕ್ಕೆ ಹಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನಮಗಂತೂ ಇನ್ನೂ ಸಹ ಗೊತ್ತಾಗ್ತಾ ಇಲ್ಲ. ಓಕೆ, ಸಿರಾಜನ ಇಟ್ಕೊಂಡಿದ್ದಾರೆ, ಓಕೆ, ಖುಷಿ ವಿಚಾರ ಅಂತಲೇ ಹೇಳಬೇಕು. ಸಿರಾಜನ ಇಟ್ಕೊಂಡಿರೋದು, ಚಾಲ್ನ ಇಟ್ಕೊಂಡಿರೋದು ಈ ಒಂದು ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ. ಈ 20 ಜನದಲ್ಲಿ ಯಾರು ಆ 15 ಜನ ಆಗ್ತಾರೆ ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ 20 ಜನದಲ್ಲಿ 5 ಜನನ ಸೈಡಿಗೆ ಎತ್ತಿಡಬೇಕಾಗತ್ತೆ, 15 ಜನನ ಮಾತ್ರ ಕನ್ಸಿಡರ್ ಮಾಡೋದಕ್ಕೆ ಆಗೋದು. ಅದ್ರಲ್ಲಿ ಸ್ವಲ್ಪ ಎವಿಡೆಂಟ್ ಆಗಿ ಕಾಣಿಸೋದು ಯಾವುದು ಅಂತಾನೆ ಆವೇಶ್ ಖಾನ್ ಸೆಲೆಕ್ಟ್ ಆಗುವಂತ ಚಾನ್ಸಸ್ ನನಗೇನು ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ಸುಮ್ಮನೆ ಈ ಒಂದು ಲಿಸ್ಟ್ ಅಲ್ಲಿ ಒಂದು ಕ್ಯಾಟಗರಿ ಇಟ್ಕೊಂಡಿದ್ರೆ, ಯಾಕಂತಂದ್ರೆ ರೀಸೆಂಟ್ ಆಗಿ T20 ಇವರೆಲ್ಲ ಇನ್ವಾಲ್ವ್ ಆಗಿದ್ರು, ಅದಕ್ಕೋಸ್ಕರ ಇಟ್ಕೊಂಡು ಅಂದ್ರೆ ಇಂಟರ್ನ್ಯಾಷನಲ್ಸ್ ಎಲ್ಲ ಹೇಳ್ತಾ ಇರೋದು ಆವೇಶ್ ಖಾನ್ ಸೈಡಿಗೆ ಎತ್ತಿಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಚಾಲ್ ಅಥವಾ ಕುಲ್ದೀಪ್ ಯಾದವ್ ಇವರಿಬ್ಬರಲ್ಲಿ ಒಬ್ರು ಆಡುವಂಥ ಲಕ್ಷಣಗಳೇ ಜಾಸ್ತಿ, ಅಥವಾ ಇವರಿಬ್ರು ಆಡ್ಬೋದು, ಇಲ್ಲಾಂದ್ರೆ ಬಿಷ್ಣೋಯ್ನು ಕೂಡ ಈಚೆಗಡೆ ಎತ್ತಾಕ್ಬೋದು. 3 ಜನ ಸ್ಪಿನ್ನರ್ಸ್ಗಳನ್ನೆಲ್ಲ ಇಟ್ಕೊಂಡು ಇವರು 100% ಹೋಗೋದಿಲ್ಲ, ಯಾಕಂದರೆ ಅಲ್ಲಿ ಜಡೇಜಾ ಬೇರೆ ಮೈನ್ ಸ್ಪಿನ್ನರ್ ಆಗಿ ಇದ್ದಾರೆ. ಸೊ 100% ಈ ಥರ ಇಟ್ಕೊಂಡು ಹೋಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಇಬ್ಬರು ಸ್ಪಿನ್ನರ್ಸೋ ಅಥವಾ ಒಬ್ಬರು ಸ್ಪಿನ್ನರ್ಸ್ನ ಇಟ್ಕೊಂಡು ಹೋಗ್ಬೋದು. ಇಲ್ಲಿ 3 ಜನ ಸ್ಪಿನ್ನರ್ಸ್ನ ಮೈನ್ ಸ್ಪಿನ್ನರ್ಸ್ನ ಇಟ್ಕೊಂಡು ಹೋಗೋದು ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಯಾರು ಬೇಕಾದರೂ ಈಚೆ ಬರ್ಬೋದು. ಕುಲ್ದೀಪ್ ಯಾದವ್ ಅವರು ಮೈನ್ ಪ್ರಿಫರೆನ್ಸ್ ಆಗಿ ನನ್ನ ಪ್ರಕಾರ ಇರ್ತಾರೆ. ಸೊ ಚಹಲ್ ಅಣ್ಣ ಇರ್ತಾರೋ ಇರೋದಿಲ್ವೋ ಅಂತ ನಮಗೆ ಸ್ಕ್ವಾಡ್ ಅನೌನ್ಸ್ ಆದ್ಮೇಲೆ ಗೊತ್ತಾಗೋದು. ಜೊತೆಗೆ ಬಿಷ್ಣೋಯ್ ಇರ್ತಾರೋ ಇರೋದಿಲ್ವೋ ಅಂತ. KL ರಾಹುಲ್ ಇದ್ದಾರೆ, ಆಮೇಲೆ ರಿಷಬ್ ಪಂತ್ ಇದ್ದಾರೆ. ಸಂಜು ಸ್ಯಾಮ್ಸನ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸಂಜು ಸ್ಯಾಮ್ಸನ್ ಇಂದ ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ ಇನ್ನೂ ಬರ್ತಾ ಇದೆಯಲ್ಲ ಮ್ಯಾಚಸ್, ಅವರೆಲ್ಲ ಬಂತು ಅಂತಂದ್ರೆ KL ರಾಹುಲ್ಗಿನ್ನ ಮುಂದೆ ಇರ್ತಾರೆ. ಈಗ ಆಲ್ರೆಡಿ KL ರಾಹುಲ್ಗಿನ್ನ ಮುಂದೆ ಇದ್ದಾರೆ ಪರ್ಫಾರ್ಮೆನ್ಸ್ ಅಲ್ಲಿ, ಬಟ್ KL ರಾಹುಲ್ನೇ ಕನ್ಸಿಡರೇಷನ್ಗೆ ತಗೊಂತಾರೆ BCCI ಅಂತ ಬಂದಾಗ. ಯಾಕಂದ್ರೆ ಈ ಹಿಂದೆ ಎಲ್ಲ ಆಡೋದೆಲ್ಲ ನೆನಪಲ್ಲಂತೂ ಖಂಡಿತ ಇದ್ದೇ ಇರುತ್ತೆ. ಇದೊಂದು ಸ್ವಲ್ಪ ಸೀಸನ್ ಅಷ್ಟೊಂದೇನು ಚೆನ್ನಾಗೇನು ಆಗಿಲ್ಲ KL ರಾಹುಲ್ ಅವ್ರಿಗೆ. ಇದೊಂದು ಸೀಸನ್ನ ತಲೆ ಇಟ್ಕೊಂಡು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ KL ರಾಹುಲ್ಗೆ ಮಣೆ ಹಾಕಿದ್ರು ಹಾಕ್ಬಿಡ್ಬೋದು. ಸಂಜು ಸ್ಯಾಮ್ಸ್ ಇಲ್ಲಿ 3 ವಿಕೆಟ್ ಕೀಪರ್ಸ್ ಇದ್ದಾರೆ ಬೇಸಿಕಲಿ. ಸೊ ಇದರಲ್ಲಿ 2 ವಿಕೆಟ್ ಕೀಪರ್ ಸೆಲೆಕ್ಟ್ ಆಗುವಂಥ ಸಾಧ್ಯತೆನೇ ಜಾಸ್ತಿ. 3 ಜನ ವಿಕೆಟ್ ಕೀಪರ್ ಅಂತೂ ಇಟ್ಕೊಂಡು 100% ಹೋಗೋದಿಲ್ಲ. ಇಲ್ಲಿ ಶುಭ್ಮನ್ ಗಿಲ್ ಇದ್ದಾರೆ, ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಇನ್ನು ಓಪನರ್ಸ್ ಇದ್ದಾರೆ. ವಿರಾಟ್ ಕೊಹ್ಲಿ ಬೇರೆ ಓಪನ್ ಮಾಡಿಸ್ಬೇಕು, ಅದು ಇದು ಅಂತೆಲ್ಲ ಮಾತುಕತೆ ಆಗ್ತಾ ಇದೆ. ಯಾಕಂದ್ರೆ ಶಿವಮ್ ದುಬೆ ಇದ್ದಾರೆ, ಸೂರ್ಯ, ರಿಂಕು, ದುಬೆ ಇವರೆಲ್ಲ ಇರೋದ್ರಿಂದ ಮಿಡ್ಲ್ ಆರ್ಡರ್ ಅಂತ ತೊಂದರೆ ಆಗುತ್ತೆ ಅಂತ ನನಗೂ ಕೂಡ ಅನ್ನಿಸ್ತಾ ಇಲ್ಲ. ಸೊ ಪ್ರಾಬ್ಲಿ ಓಪನಿಂಗ್ ಸ್ಲಾಟ್ ಅಲ್ಲಿ ಯೋಚನೆಗೆ ಇಷ್ಟ ಮಾಡ್ತಾರೋ ವಿರಾಟ್ ಕೊಹ್ಲಿ ಅವ್ರನ್ನ ಅಂತ, ಇವ್ರನ್ನ ಬ್ಯಾಕಪ್ ಓಪನರ್ ಆಗಿ ಇವರಿಬ್ರು ಯಾರಾದ್ರೂ ಒಬ್ಬರನ್ನ ಶುಭ್ಮನ್ ಗಿಲ್ ಅಥವಾ ಯಶಸ್ವಿ ಜೈಸ್ವಾಲ್ ಅಲ್ಲಿ ಯೋಚನೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. KL ರಾಹುಲ್ ಬೇರೆ ಬರ್ತಿರೋದ ಮಿಡ್ಲ್ ಆರ್ಡರ್ ಅಂತ ಒಂಥರ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣುತ್ತೆ. ರಿಷಬ್ ಪಂತ್ ಅವರೆಲ್ಲ ಇರೋದ್ರಿಂದ ಸೊ ಪ್ರಾಬ್ಲಿ ಇದೇ ಯೋಚನೆ, ಇದೇ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇರೋ ಥರ ಕಾಣಿಸ್ತಿದೆ. BCCI ಯೋಚನೆ ಮಾಡ್ಬೇಕಷ್ಟೇ ಏನೇನಾಗುತ್ತೆ ಅಂತ, ನಾವಲ್ಲ BCCI ಯೋಚನೆ ಮಾಡಬೇಕು. ಸೊ ಅಲ್ಟಿಮೇಟ್ಲಿ ನೋಡೋದಾಯ್ತು ಅಂದರೆ ಅಕ್ಷರ್ ಪಟೇಲ್ ಅವರ ಇನ್ವಾಲ್ವ್ಮೆಂಟು ಕೂಡ ನನಗೇನೋ ಕಷ್ಟ ಕಾಣಿಸ್ತಿದೆ ಈ ಒಂದು ಸ್ಕ್ವಾಡಲ್ಲಿ. ಕಾದ್ ನೋಡಬೇಕು ಅಷ್ಟೇ. ನಿಮಗೆ ಏನು ಅನ್ನಿಸ್ತಾ ಇದೆ? ಈ 15 ಮೆಂಬರ್ ಸ್ಕ್ವಾಡು ಯಾವ ಥರ ಕಾಣ್ಬೋದು? 15 ಮೆಂಬರ್ ಸ್ಕ್ವಾಡ್ ಏನು ಹಾಕ್ಬಿಡಿ. ಈ 20 ಜನದಲ್ಲಿ 5 ಜನ ಯಾರು ಈಚೆಗಡೆ ಹೋಗ್ತಾರೆ, ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ ಯಾರು ಇರಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.